ನೀವೇನಾದ್ರು ಕೂಡ ಇವತ್ತು ಹಿಂದೂ ದೇವಾಲಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಂದರೆ, ಹಿಂದೂ ದೇವತೆ ಇರ್ತಕ್ಕಂಥ ಜಾಗಗಳಿಗೆ ನೀವು ಮುನ್ನುಡಿ ಕೊಡಲಿಲ್ಲ ಅಂತಂದರೆ ಮುಂದೆ ನಮ್ಮ ದೇವಸ್ಥಾನಗಳು ಎಲ್ಲವೇ ಅಂತಕ್ಕಂಥದ್ದನ್ನು ನಾವು ಬ್ಯಾಡ್ ಟ್ರ್ಯಾಕ್ ಹುಡ್ಕೋಂಥ ಪರಿಸ್ಥಿತಿ ಬರೋದು ಯಾವುದೇ ಸಂಶಯ ಇಲ್ಲ. ಆದ ಕಾರಣ ಅಳಿವಿನ ಅಂಚಲಿರ್ತಕ್ಕಂಥ ದೇವಾಲಯಗಳನ್ನ ಅಭಿವೃದ್ಧಿಪಡಿಸಬೇಕು. ಅದು ನೀವೆಲ್ಲರೂ ಕೂಡ ಸಹಕಾರ ಬೇಕು, ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ನಮ್ಮ ತಾಲೂಕಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆ ಬರೋದು, ನಾವೆಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ನಿಮ್ಮನ್ನು ಬನ್ನಿ ಅಂತ ಬಲವಂತ ಮಾಡಿ ಕರೀಕಾಗಲ್ಲ. ಇವತ್ತು ಯಾರ್ಯಾರು ಮಾಲೆ ಹಾಕೊಂಡು ಬಂದವರು ಅವರೆಲ್ಲರೂ ಕೂಡ ಅನುಗ್ರಹ ಆಗಲಿ ಅಂತಕ್ಕಂಥದ್ದು ಹನುಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮುಂದಿನಗಳಲ್ಲಾದರೂ ಕೂಡ ತಮ್ಮ ಸ್ವಾರ್ಥವನ್ನು ಬದಿಗೊಟ್ಟು, ರಾಜಕೀಯವನ್ನು ಬದಿಗೊಟ್ಟು, ನಿಮ್ಮ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಂದಿನಾದರೂ ಕೂಡ ಯುವಕರು ಎಲ್ಲರೂ ಕೂಡ ಮಾಲೆ ಹಾಕೊಂಡ್ಬಂದು ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಹೋಗಲಾಡಿಸೋಕ್ಕೆ ಕೈ ಜೋಡಿಸ್ಬೇಕು. ಮುಂದಿನಗಳಲ್ಲಿ ಈಗ 500 ವರ್ಷ ಆದರೂ ಕೂಡ ಸಿದ್ಧರ ಬೆಟ್ಟ ಐತೆ ಅಂತಕ್ಕಂಥವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ. ಮುಂದಿನಗಳಲ್ಲಿ ಇಂಥ ಜಾತ್ರೆ ನಡೀತಿತ್ತು ಅಂತಕ್ಕಂಥದ್ದು ಪೀಳಿಗೆ ಇತಿಹಾಸ ಮಾತಾಡೋಂಥ ಕೆಲಸ ಆಗಬೇಕು ಅಂದರೆ ನಮ್ಮ ತಾಲೂಕು ಮತ್ತು ನಮ್ಮ ಹೋಬಳಿ ಜನ ಎನ್ಸಿಜೆಕೆಲ್ ಬರಬೇಕು ಅಂತಕ್ಕಂಥದ್ದು ನಂದು ಕೂಡ ಆಸೆ. ಸರ್, ಅವಕಾಶ ಕಲ್ಪಿಸೋಣ. ನೀವೇನು ಜಾಸ್ತಿ ಇರಿಸಿತ್ತಾಳೋದು ಬೇಡ. ನಿಮಗೆ ದುಡ್ಡು ಕಾಸು ಹಣ ಆಸ್ತಿ ಕೊಡಿತ ಯಾರು ಕೇಳ್ತಾ ಇಲ್ಲ. ನಿಮ್ಮನ್ನ ಮಾಡಕ್ಕಂತ ಕೆಲಸಕ್ಕೆ ಪ್ರೋತ್ಸಾಹ ಕೊಡಿ. ಇಲ್ಲಿ ನಿಂತಿರ್ತಕ್ಕಂಥ ಕೆಲವು ಜನ ಹೋಗಿ ನೀರು ಕೊಡೋದು, ಅನ್ನ ಹಾಕೋದು, ಎಲೆ ಎತ್ತಂತ ಕೆಲಸ ಮಾಡಿದ್ರೆ ನಮಗೆ ಇದನ್ನ ಮಾಡ್ಬೇಕಾಗ್ತದೆ ಬಂಧುಗಳೇ. ಇವತ್ತು ನಮ್ಮ ಸೀನಿಯರ್ ಹೇಳ್ತಾರೆ ರೇಟ್ ಹಾಕಿದ್ರು ಅಂತೇಳಿ. ಇವತ್ತಿನ ಒಂದು ಟೆಕ್ನಿಕಲ್ ಯುಗದಲ್ಲಿ ರೇಟ್ ಹಾಕ್ಬೇಕಾದ್ರೆ ಒಂದು ವಾರನೇ ಇತ್ತು. ಅವತ್ತು ಹಿಂದಿನ ಕಾಲದಲ್ಲ ಕೋಟೆ ಕಟ್ಬೇಕಾರೆ, ಕತ್ತಲು ಕಟ್ಬೇಕಾರೆ, ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡ್ಬೇಕಾದ್ರೆ ಯಾವ ರೀತಿ ಇತ್ತು ಕಷ್ಟ. ಇವತ್ತೆಲ್ಲ ಪ್ರಾಫಿಟ್ ನೀವು ಯಾರು ಬೆಟ್ಟದ ಬಗ್ಗೆ ಹೋಗಿಲ್ಲ ಅನ್ಸ್ಕೊಂತೀನಿ. ಬಹುಶಃ ಕೆಲವು ಜನ ಇದ್ರೆ 50% ಯಾರು ಜನ, ಒಂದು 50% ಜನ ಯಾರು ಬೆಟ್ಟದ ಬಗ್ಗೆ ಹೋಗಿಲ್ಲ ಅನ್ಕೊಂತೀನಿ. ಆದ ಕಾರಣ ಒಂದು ದಿವಸನಾದ್ರೂ ಕೂಡ ಸುಮಾರು ನನಗೆ ತಿಳಿದ ಮಾಹಿತಿ ಪ್ರಕಾರ 25,000 ಕುಟುಂಬಗಳು ಇಲ್ಲಿ ಸಿದ್ದೇಶ್ವರ ಸೇವಾ ಭಕ್ತಾದಿಗಳವರೇ ಅಂತಕ್ಕಂಥ ಮಾಹಿತಿ ಐತೆ. ಆದ ಕಾರಣ ಈ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಭಕ್ತ ಮಾಸ್ತರಲ್ಲೂ ಕೂಡ ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ. ಮುಂದಿನ ಸರ್ವ ಸಂಪೂರ್ಣವಾದ ನಿಮ್ಮೆಲ್ಲ ಸಹಕಾರ ಕೊಡಬೇಕು. ನಮ್ಮ ಸೀನಿಯರ್ ಹೇಳ್ತಿಲ್ಲ, ನೀವು ಯಾವ ಪಾರ್ಟಿಗಾರ ಓಟ್ ಹಾಕಿ ನಿಮ್ಗೆ ಕೇಳಲಿಕ್ಕೆ ಬರಲ್ಲ, ನೀವು ಯಾವ ಪಾರ್ಟಿನಾಗಲಿ ಕೇಳಕ್ ಬರಲ್ಲ ಅಂತಾರೆ. ಬಹುಶಃ ಹೇಳ್ತಾರೆ ಈ KC ಸಾಲಕರ್ ಮಾತ್ರ ಬಿಜೆಪಿ ಅಂತ, KC ಸಾಲಕರ್ ಮಾತ್ರ ಬಿಜೆಪಿ ಅಂತ. ನಾವು ಹಿಂದೂ ಧರ್ಮ ಅಂತ ಹೋರಾಟ ಮಾಡ್ತೀವಿ, ದೇವತೆ ಉತ್ಸವಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ನನಗೆ ಪಕ್ಷ ಅವಶ್ಯಕತೆ ಇಲ್ಲ. ನೀವು ಓಟು ಅಂತ ಕೇಳಕ್ ಬಂದ ಯಾರ್ಯಾರ ಕೇಳಿ, ನಾವು ದೇವಸ್ಥಾನ ಅಂತ ಬಂದ ನಿಮ್ಮ ಜೋರಿಗೆ ಹಿಡಿತೀವಿ. ನೀವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತಕ್ಕಂಥ ಮನವಿ ನೀವೆಲ್ಲರೂ ಕೂಡ ಅದು ವಿಚಾರ ನೀವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತಕ್ಕಂಥ ನಮ್ಮ ಮನವಿ ಅಷ್ಟೇ. ದೇವಸ್ಥಾನ ವಿಚಾರ ಬಂದಾಗ ಆದ ಕಾರಣ ಇದು ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಲ್ಲ. ಆ ಸಿದ್ದಪ್ಪನ ಅನುಗ್ರಹ ಮೇಲಿರ್ತಕ್ಕಂಥ 14 ದೇವತೆಗಳ ಅನುಗ್ರಹ. ಇವತ್ತು ಯಾರು ಮಾಲೆ ಹಾಕೊಂಡ್ಬಂದ್ರು, ನಮ್ಮ ರಾಮಣ್ಣನ ಒಳಗೊಂಡು ಯಾರು ಮಾಲೆ ಹಾಕೊಂಡ್ಬಂದ್ರು ಅವ್ರಿಗೆ ಮತ್ತು ಈ ದೇವಸ್ಥಾನದ ಬೆಟ್ಟ ಮತ್ತು ಕತ್ತಿ ಆಂಜನೇಯ ದರ್ಶನ ಬಂದಿರ್ತಕ್ಕಂಥ ನಿಮಗೆ ಎಲ್ರಿಗೂ ಕೂಡ ಅನುಗ್ರಹ, ಹನುಮಂತನ ಅನುಗ್ರಹ ಆಗಿ ಬೇಕಾದ್ರೆ ಇವತ್ತು ಚಾಲೆಂಜ್ ಮಾಡಿ ಮನೆ ಬಾಲಕ್ ಪಕ್ಕ ಯತ್ನೆ ಮಾಡಿ, ಇವತ್ತು ಒಂದಿನ ಯತ್ನೆ ಮಾಡಿ ಯಾವ್ದಾರ ಒಂದು ಕಾರ್ಯನ ನೀವು ನೆನಪು ಮಾಡ್ಕೊಂಡು ಮಲಗಿ. ನೆಕ್ಸ್ಟ್ ವರ್ಷ ನಿಮ್ಗೆ ಆಗ್ಲಿಲ್ಲ ನೀವು ಬರಲೇಬೇಡ್ರಿ. ಹನುಮಂತನ ದಾನ ಮಾಡ್ರಿ. ಸಿದ್ದಪ್ಪನ ಒಂದು ಅಡಿಕೆ ಕಟ್ರಿ. ನಾನು ಈ ಸತ್ಯ ಚೌಧರಿಯಲ್ಲಿ ಹೋಗಿದ್ದ ಹೇಳ್ದ, ಸಮಿತರೆಲ್ಲ ಭಾಷಣ ಮಾಡ್ತಾ ಇದ್ರು, ಒಳ್ಳೇದಾಯ್ತಿಲ್ವ ಅಂತಕ್ಕಂಥ ಮಾತನ್ನು ನೀವೆಲ್ಲ ಕೇಳ್ಬೇಕಾರೆ ಇದನ್ನ ಚಾಲೆಂಜ್ ತಗೊಳ್ಳಿ. ನೀವು ಅಡಿಕೆ ಕಟ್ ಮಲಗಿ ಒಂದ್ ಯಾವ್ದಾದ್ರು ಕಾರ್ಯ ಯಶಸ್ವಿ ಆದ್ರೆ ಮುಂದಿನಲ್ಲಿ ಬಂದು ಸಿದ್ದಪ್ಪನ ಸೇವೆ ಮಾಡ್ಲಿಕ್ಕೆ ನೀವೆಲ್ಲರೂ ಕೂಡ ನಿಂತ್ಕೋಬೇಕು ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಮುಂದೆ ಹೇಳಿ, ಮತ್ತೊಮ್ಮೆ ಇದೇ ಸಂತೋಷ ವಿಚಾರದಲ್ಲಿ ಇನ್ನು ಕೆಲವೇ ದಿನದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಕ್ಕೆ ಅಂತ ಪ್ರೇರಣೆ ಕೊಡ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಅವರು ಒಳಗೊಂಡಿರ್ತಕ್ಕಂಥ ಎಲ್ಲ ಸಂಸ್ಥೆಯ ಮುಖ್ಯಸ್ಥರು ನಮ್ಗೆಲ್ಲರೂ ಕೂಡ ಅಕ್ಷತೆಗಳು ಕಳಿಸ್ಕೊಟ್ಟವ್ರೆ. ಪ್ರತಿ ಮನೆಗೂ ಕೂಡ ಅದನ್ನ ತಲುಪಿಸಂತ ಕಾರ್ಯ ನಾವು ಕೂಡ ಮಾಡ್ತೀವಿ. ನಮ್ಗೆಲ್ಲರೂ ಮನೆಯೊಳಗೆ ಎಷ್ಟು ಸಂತೋಷ ಅಂತ ಇರಬೇಕು. ರಾಮ ಮಂದಿರ ಕಟ್ತಾ ಇದೀವಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯ್ತದೆ ಅಂತೇಳಿ. ಇನ್ನ ಕೆಲವೊಂದು 10 ವರ್ಷ ಸಿದ್ಧರು ಬರ್ತಾ ಎಲ್ಲಾ ದೇವಸ್ಥಾನಗಳು ಜೀರ್ಣೋದ್ಧಾರ ಆದ್ರೆ ನಿಮ್ಗೆಲ್ಲ ಎಷ್ಟು ಸಂತೋಷ ಇರ್ಬೇಕು. ಮುಂದಿನ 100 ವರ್ಷಗಳ ಕಾಲ ನಿಮ್ಮ ಮನೆ ಮಕ್ಕಳು ಹೆಂಡತಿ ಮಕ್ಕಳು ಎಷ್ಟು ಸಂತೋಷ ಪಡಬಹುದು ಅಂತ